ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಿಮಗೆ ಬುದ್ಧನ ಕತೆ ನೆನಪಿರಬೇಕು. ಮನೆ ಬಿಟ್ಟು ಬಂದಿದಂತಹ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು. ಅದು ಆ ಕಾಲ. ಬಟ್ ಇಂತಹದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕ್ತಾ ಇದ್ದೀನಿ. ನಾನು ವಿಷ್ಣುದೇವರ ಮಗ ಅಂತ ಲೆಟರ್ ಬರೆದು ವಿದ್ಯಾರ್ಥಿಯೊಬ್ಬ ಮನೆ ಬಿಟ್ಟು ಹೋಗಿರುವಂತಹ ವಿಚಿತ್ರ ಘಟನೆ ನಡೆದಿದೆ. ಹೌದು, ಈ ಫೋಟೋದಲ್ಲಿ ಕೈ ಕಟ್ಕೊಂಡು ನಿಂತಿರುವಂತಹ ಬಾಲಕನ ಹೆಸರು ಮೋಹಿತ್ ಋಷಿ ಅಂತ. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಏಕಾಏಕಿ ಪೆನ್ ಹಿಡಿದು ಪತ್ರ ಗೀಚಿದಂತಹ ಮೋಹಿತ್ ಎಲ್ಲಿ ನಾಪತ್ತೆಯಾಗಿದ್ದಾನೋ ಗೊತ್ತಿಲ್ಲ. ನಾನು ವಿಷ್ಣುವಿನ ಮಗ, ನನ್ನನ್ನು ಹುಡುಕಬೇಡಿ ಅಂತ ಪತ್ರವನ್ನು ಬರೆದು ಮನೆ ಬಿಟ್ಟು ಹೋಗಿದ್ದಾನೆ. ವಿದ್ಯಾರಣ್ಯಪುರದ ನಿವಾಸಿಯಾಗಿದ್ದ ಮೋಹಿತ್ ಋಷಿ BL ಕಾಲೇಜ್ನಲ್ಲಿ BCom ಓದ್ತಾ ಇದ್ದ. ಆದರೆ ಜನವರಿ 16ನೇ ತಾರೀಕಿನ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಾಪತ್ತೆಯಾಗಿದ್ದಾನಂತೆ. ಮೊಬೈಲ್ ಕೂಡ ಮನೆಯಲ್ಲಿ ಬಿಟ್ಟು ಹೋಗಿರುವಂಥ ಮೋಹಿತ್ ನೋಟ್ಬುಕ್ನಲ್ಲಿ ಪತ್ರ ಬರೆದಿಟ್ಟು ಹೋಗಿದ್ದಾನೆ. ಈ ಬಗ್ಗೆ ಕೊಡಗೇಹಳ್ಳಿ ಸ್ಟೇಷನ್ನಲ್ಲಿ ಮೋಹಿತ್ ತಂದೆ ಅರ್ಜುನ್ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಿದ್ದಾರೆ. ಅಷ್ಟಕ್ಕೂ BCom ವಿದ್ಯಾರ್ಥಿಯಾಗಿರೋ ಮೋಹಿತ್ ಪತ್ರದಲ್ಲಿ ಏನು ಬರೆದಿದ್ದಾನೆ ಅಂತಂದರೆ, ರಾಧೆ ರಾಧೆ ಶ್ರೀ ಗಣೇಶ, ಈ ಸ್ವಾರ್ಥ ತುಂಬಿದಂತಹ ಜಗತ್ತಿನಲ್ಲಿ ಭಗವಂತ ನನಗೆ ಲೋಕ ಕಲ್ಯಾಣಕ್ಕಾಗಿ ಆಯ್ಕೆ ಮಾಡಿ ಕಳಿಸಿದ್ದಾನೆ. ಹಾಗಾಗಿ ನಾನು ಮೋಹಿತ್ ಋಷಿ ರಾಜ ವೈಭವದ ಜೀವನವನ್ನು ತ್ಯಜಿಸಿ ಮೋಹ ಮಾಯೆಯನ್ನು ತ್ಯಾಗ ಮಾಡಿ ಸತ್ಯದ ಕಡೆಗೆ ಹೋಗ್ತಾ ಇದ್ದೀನಿ. ಅಸತ್ಯದಿಂದ ಸತ್ಯದೆಡೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಮೋಹದ ಬಲೆಯಲ್ಲಿ ಸಿಲುಕದೆ ಹುಡುಕಿದರೆ ನಾನು ನಾರಾಯಣನ ಅಂಶ ಅಂತ ಮೋಹಿತ್ ಲೆಟರ್ನ ಬರೆದಿದ್ದಾನೆ. ಒಂದು ಕಡೆ ಪೊಲೀಸರು CCTVಯನ್ನು ಪರಿಶೀಲನೆ ಮಾಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫೋಟೋ ಹಾಕಿ ಮಾಹಿತಿ ಸಿಕ್ಕರೆ ದಯವಿಟ್ಟು ಕೂಡ ತಿಳಿಸಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾಕುಂಭಮೇಳಕ್ಕೂ ಹೋಗಿರಬಹುದು ಅನ್ನುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಹೇಳಿ, ಇತ್ತೀಚೆಗೆ ರಾಜ್ಯದಲ್ಲಿ ಬಾಲಕರ ನಾಪತ್ತೆ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಇದೀಗ ವಿದ್ಯಾರ್ಥಿ ಮೋಹಿತ್ ಕೂಡ ನಾಪತ್ತೆಯಾಗಿರೋದು ಪೋಷಕರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಆದಷ್ಟು ಬೇಗ ಮೋಹಿತ್ ಕ್ಷೇಮವಾಗಿ ಪತ್ತೆ ಆಗಲಿ ಅನ್ನೋದೇ ಎಲ್ಲರ ಆಶಯ. ಇನ್ನಷ್ಟು ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.